ನಮಸ್ಕಾರ ವಿದ್ಯಾರ್ಥಿಗಳೇ, ಪ್ರಜಾವಾಣಿಯ ಮಾಸ್ಟರ್ ಮೈಂಡ್ ವಿಡಿಯೋ ತರಗತಿಗಳಿಗೆ ತಮಗೆಲ್ಲರಿಗೂ ಸ್ವಾಗತ. ಪ್ರಸ್ತುತ ಸಂಚಿಕೆಯಲ್ಲಿ ನಾನು ಚರ್ಚೆ ಮಾಡುತ್ತಿರುವಂಥ ವಿಚಾರ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್. ಇತ್ತೀಚೆಗೆ ಮಾಲ್ಡೀವ್ಸ್ ಭಾರತದ ಮೇಲೆ ಕೆಲ ನಿರ್ಬಂಧಗಳನ್ನು ಹೇರಿದ ನಂತರ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಹಾಗೂ ಲಕ್ಷದ್ವೀಪ್ ದ್ವೀಪಗಳು ಎರಡೂ ಕೂಡ ಹೆಚ್ಚು ಸುದ್ದಿಯಲ್ಲಿರುವಂಥ ವಿಚಾರ. ಸೊ ಈ ಕಾರಣದಿಂದ ಇದರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮೊದಲನೇದಾಗಿ ಇದು ಸುದ್ದಿಯಲ್ಲಿ ಯಾಕಿದೆ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದಕ್ಕೂ ಮುಂಚೆ ಮೊದಲನೇದಾಗಿ ನಾವೀಗ ಈ ಕೆಲವು ಮಾಹಿತಿಗಳಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅದ್ರ ಬಗ್ಗೆ ಮಾತಾಡೋಣ. ಈ ಅಂಡಮಾನ್ ದ್ವೀಪಗಳನ್ನು ಎರಡು ಭಾಗಗಳಾಗಿ ವಿಂಗಡಿಸುತ್ತೆ. ಒಂದು ಗ್ರೇಟ್ ನಿಕೋಬಾರ್, ಲಿಟಲ್ ಅಂಡಮಾನ್, ಮಿಡಲ್ ಅಂಡಮಾನ್ ಅಂತ ಮಾಡ್ತೀರಾ. ಸೊ ಈ 10 ಡಿಗ್ರಿ ಚಾನಲ್ ಏನಿದೆಯಲ್ಲ, ಇದು ಅಂಡಮಾನ್ ಮತ್ತು ನಿಕೋಬಾರ್ ಎರಡೂ ದ್ವೀಪಗಳನ್ನು ಬೇರ್ಪಡಿಸುವಂತಹ ಒಂದು ಜಲಸಂಧಿ ಅಂತ ಕರಿಬೋದು. ಯಾಕೆ ಇದನ್ನು 10 ಡಿಗ್ರಿ ಚಾನಲ್ ಅಂತ ಕರಿತೀರಾ ಅಂತಂದರೆ, ಇದು ಕರೆಕ್ಟಾಗಿ 10 ಡಿಗ್ರಿ ಅಕ್ಷಾಂಶ ರೇಖೆಯಲ್ಲಿ ಕಂಡುಬರುವಂತಹ ಒಂದು ಪ್ರದೇಶ. ಇನ್ನು ತುದಿಯ ಪ್ರದೇಶ, ದಕ್ಷಿಣದ ಬಿಂದು ಅಂತ ಏನು ಕರಿತೀವಲ್ಲ, ಆ ಇಂದಿರಾ ಪಾಯಿಂಟ್ ಅದೆಲ್ಲಿ ಬರುತ್ತೆ ಅಂತಂದರೆ ನಿಕೋಬಾರ್ ದ್ವೀಪಗಳ ದಕ್ಷಿಣ ತುದಿಯಲ್ಲಿ ಕಂಡುಬರುತ್ತೆ. ಮತ್ತು ಯಾವ ದ್ವೀಪ ಅಂತ ಹೇಳಿದ್ರೆ ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿ ಈ ಪ್ರದೇಶ ಕಂಡುಬರುತ್ತೆ ಅಂತ ಹೇಳ್ಬೋದು. ಕೆಲವು ಸಂದರ್ಭಗಳಲ್ಲಿ ನಿಮಗೆ ಬುಡಕಟ್ಟುಗಳ ಬಗ್ಗೆ ಕೇಳ್ತಾರೆ, ಅಂದರೆ ಈ ಪ್ರದೇಶದಲ್ಲಿ ಯಾವ್ಯಾವ ಬುಡಕಟ್ಟುಗಳಿದೆ ಅಂತ. ಸೊ ಗ್ರೇಟ್ ಅಂಡಮಾನೀಸ್, ಜರ್ವಾಸ್, ಹೊಂಗೇಸ್, ಶಾಂಪೆನ್ ಮತ್ತು ನಾರ್ತ್ ಸೆಂಟಿನೆಲೆಸ್ ಅಂತ ಕರಿತೀರ. ಇದು ಅಂಡಮಾನ್ ಮತ್ತು ನಿಕೋಬಾರ್ಗೆ ಸಂಬಂಧಪಟ್ಟಂತಹ ಕೆಲವು ಬೇಸಿಕ್ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು ಇದರ ಐತಿಹಾಸಿಕ ಹಿನ್ನೆಲೆ ಬಗ್ಗೆ ಚರ್ಚೆ ಮಾಡೋದಾದರೆ, 1857ಕ್ಕೂ ಮುನ್ನ ಈ ಪ್ರದೇಶವನ್ನು ಬ್ರಿಟಿಷರು ಯಾಕೆ ಬಳಸ್ತಾಯಿದ್ರು ಅಂದರೆ, ಸೊ ಭಾರತದ ಕ್ರಾಂತಿಕಾರಿಗಳನ್ನು ಅಲ್ಲಿ ಸೆರೆವಾಸದಲ್ಲಿ ಇಡೋದಕ್ಕೋಸ್ಕರ ಈ ಪ್ರದೇಶನ ಬಳಸ್ತಾಯಿದ್ರು. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ವೀರ್ ಸಾವರ್ಕರ್ ಅವರನ್ನು ಕೂಡ ಇದೇ ಪ್ರದೇಶದಲ್ಲಿ ಬಂಧಿಸಿದ್ರು ಅಂತ ಮಾಹಿತಿ ಇದೆ. ಅದು ಸತ್ಯ ಕೂಡ. ಇದಾದ ನಂತರ ಬ್ರಿಟಿಷರು ಈ ಪ್ರದೇಶದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಚಟುವಟಿಕೆಗಳನ್ನ ಕೈಗೊಳ್ಳಲಿಲ್ಲ. ಈ ದ್ವೀಪದ ಒಂದು ವಿಶೇಷತೆ ಏನಂತಂದರೆ, ಭಾರತಕ್ಕೆ ಬ್ರಿಟಿಷರಿಂದ 1947ರಲ್ಲಿ ಮುಕ್ತಿ ದೊರಕಿದರೂ ಕೂಡ ಈ ಪ್ರದೇಶಕ್ಕೆ ಬ್ರಿಟಿಷರಿಂದ 1943ರಲ್ಲಿಯೇ ಮುಕ್ತಿ ದೊರೀತು ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, 1942ರಲ್ಲಿ ಜಪಾನ್ ಸೈನ್ಯ ಈ ದ್ವೀಪದ ಮೇಲೆ ತನ್ನ ನಿಯಂತ್ರಣವನ್ನು ಸಾಧಿಸುತ್ತೆ. ಆಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತದ ಸ್ವತಂತ್ರ ಹೋರಾಟಗಾರರಾದ ಸುಭಾಷ್ ಚಂದ್ರ ಬೋಸ್ ಅವರು ಭಾರತವನ್ನು ಬಿಟ್ಟು ಜಪಾನ್ಗೆ ಬೆಂಬಲವನ್ನು ಕೊಡ್ತಾರೆ. ಅಂದರೆ ಭಾರತವನ್ನು ಬಿಟ್ಟು ಅವರಲ್ಲಿ ಹೋಗ್ತಾರೆ. ಅವರು ಅಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಜಪಾನ್ ಈ ಪ್ರದೇಶವನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡ ಮೇಲೆ ಪೋರ್ಟ್ ಬ್ಲೇರ್ಗೆ ಭೇಟಿಯನ್ನು ಕೂಡ ನೀಡಿರ್ತಾರೆ. ಆದರೆ ಯುದ್ಧದ ಗತಿ ಬದಲಾಗುತ್ತೆ. 1945ರಲ್ಲಿ ಜಪಾನ್ ಸೈನ್ಯ ಶರಣಾಗೋ ಹಾಗೆ 2 ಅಟಾಮಿಕ್ ಬಾಂಬ್ಗಳನ್ನ ಅದರ ಮೇಲೆ ಹಾಕ್ತಾರೆ. ಇದಾದ ನಂತರ ಜಪಾನ್ ಶರಣಾಗತ ಆದಮೇಲೆ ಒನ್ಸ್ ಅಗೇನ್ ಈ ಒಂದು ಪ್ರದೇಶ ಬ್ರಿಟಿಷರ ನಿಯಂತ್ರಣಕ್ಕೆ ಬರುತ್ತೆ. ಇದಾದ ನಂತರ 1947ರಲ್ಲಿ ಭಾರತಕ್ಕೆ ಇದನ್ನು ಹಸ್ತಾಂತರ ಕೂಡ ಮಾಡ್ತಾರೆ. ಇನ್ನು 1947ರಿಂದ 62ರವರೆಗೂ ಭಾರತ ಸರ್ಕಾರ ಈ ಪ್ರದೇಶಕ್ಕೆ ಯಾವುದೇ ರೀತಿಯ ಅಭಿವೃದ್ಧಿ ಕ್ರಮಗಳನ್ನ ಕೈಗೊಳ್ಳಲಿಲ್ಲ. ಅಂದರೆ ಅವತ್ತಿನ ಭಾರತದ ಆರ್ಥಿಕ ಪರಿಸ್ಥಿತಿ ಕೂಡ ಹಾಗೇ ಇತ್ತು. ಈ ಪ್ರದೇಶದ ಅಭಿವೃದ್ಧಿಗೆ ನಮಗೆ ಬೇಕಾದಂಥ ಹೂಡಿಕೆ ಆಗಿರಲಿ, ಕ್ರಮಗಳಾಗಿರಲಿ ನಮಗೆ ಸಾಧ್ಯತೆ ಇರಲಿಲ್ಲ. ಬಿಕಾಸ್ ಅವತ್ತು ಬಡತನ, ಅನಕ್ಷರತೆ, ಆರೋಗ್ಯದ ಸವಲತ್ತುಗಳಿಲ್ಲದೆ, ಶಿಕ್ಷಣ ಇಲ್ಲದೆ ಹಲವಾರು ಸಮಸ್ಯೆಗಳಿಂದ ಭಾರತ ನೊಂದಿತ್ತು ಅಂತ ಹೇಳ್ಬೋದು. ಆದರೆ 1962ರಲ್ಲಿ ಚೀನಿಯರ ಕೆಲ ಜಲಾಂತರ್ಗಾಮಿಗಳು ಈ ಪ್ರದೇಶದಲ್ಲಿ ಸುತ್ತುತ್ತಿದ್ದ ಕಾರಣದಿಂದ ಈ ಪ್ರದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೇನೆಯನ್ನು ನಿಯೋಜಿಸಿದ್ದು. ಸೊ 1962 ಚೈನೀಸ್ ವಾರಲ್ಲಿ. ಇದಾದ ನಂತರ ಕಾರ್ಗಿಲ್ ಯುದ್ಧ ಆದಮೇಲೆ ಪೋರ್ಟ್ ಬ್ಲೇರ್ನಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ಕಮಾಂಡನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ.
ಸೊ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ನಾನು ಮಾತಾಡಬೇಕು ಅಂದರೆ, ನೀತಿ ಆಯೋಗ ಗ್ರೇಟ್ ನಿಕೋಬಾರ್ನಲ್ಲಿ ಒಂದು ಯೋಜನೆ ಹಮ್ಮಿಕೊಂಡಿದ್ದು, ಇಲ್ಲಿ ವಿಮಾನ ನಿಲ್ದಾಣ, ವಿದ್ಯುತ್ ಉತ್ಪಾದನಾ ಘಟಕ, ಒಂದು ನೂತನ ಪಟ್ಟಣ ಮತ್ತು ಅಂತಾರಾಷ್ಟ್ರೀಯ ಕಂಟೈನರ್ ಟ್ರಾನ್ಸ್‌ಶಿಪ್‌ಮೆಂಟ್ ಟರ್ಮಿನಲ್ನ ನಿರ್ಮಾಣ ಮಾಡೋಕ್ಕೆ ಮುಂದಾಗ್ತಾ ಇದ್ದಾರೆ. ಯಾಕೆ ಅಂದರೆ, ಈ ಸಿಂಗಾಪುರ್ ಮತ್ತು ಹಾಂಗ್ಕಾಂಗ್ ಕೂಡ ಕಡಲ ತೀರದಲ್ಲಿರುವಂಥ ನಗರ ಪ್ರದೇಶಗಳು. ಅದೇ ಥರ ಲಿಟಿಲ್ ಅಂಡಮಾನ್ ಪ್ರದೇಶದಲ್ಲೂ ಕೂಡ ನೂತನ ನಗರವನ್ನು ಸ್ಥಾಪಿಸೋದಕ್ಕೆ ನೀತಿ ಆಯೋಗ ಪ್ರಸ್ತಾಪವನ್ನು ಮಾಡಿದೆ. ಮುಂದಿನ ದಿನಗಳಲ್ಲಿ ಹೇಗೆ ಇದು ಅನ್ಫೋಲ್ಡ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಇನ್ನು ನೆಕ್ಸ್ಟ್ ಅಂಡಮಾನ್ ಬಗ್ಗೆ ನಾವು ಮಾತಾಡೋದಾದರೆ, ಇದು ಇತ್ತೀಚೆಗೆ ಭಾರತ ಸರ್ಕಾರ ಅಭಿವೃದ್ಧಿಗೋಸ್ಕರ ಮುಂದಾಗಿದ್ದಾರೆ. ಯಾಕೆ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ರೆ, ಒಂದು, ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಚೀನಾದ ಪ್ರಾಬಲ್ಯತೆ, ಚೀನಾದ ಸಾಮ್ರಾಜ್ಯಶಾಹಿ ಚಟುವಟಿಕೆಗಳು ಎಲ್ಲವೂ ಕೂಡ ಹೆಚ್ಚಾಗ್ತಾ ಇದೆ. ಅದರಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಚೀನಾದ ಸಾಮ್ರಾಜ್ಯಶಾಹಿ ಆಡಳಿತವನ್ನು ತಡೆಗಟ್ಟೋದಕ್ಕೆ, ನಿಮ್ಗೆ ಈಗಾಗಲೇ ಗೊತ್ತ ಹಾಗೆ ಶ್ರೀಲಂಕಾದಲ್ಲಿ ಹಂಬನ್ ತೋಟ ಬಂದರಾಗಿರ್ಬೋದು, ಇಂಡಿಯಾ ಸುತ್ತ ಅವರು ರಿಂಗ್ ಆಫ್ ಪರ್ಲ್ಸ್ ಅಂದರೆ ಹವಳಗಳ ಒಂದು ಸುತ್ತನ್ನು ಮಾಡ್ತಾ ಇದ್ದಾರೆ. ಅಂದರೆ ಇಂಡಿಯಾನ ಒಂಥರ ಸರೌಂಡ್ ಮಾಡೋ ಒಂದು ಕೆಲಸಗಳು. ಸೊ ಈ ಥರ ಇರುವಾಗ ಅಂಡಮಾನ್ ಮತ್ತು ನಿಕೋಬಾರ್ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳ್ಬೋದು. ಎಷ್ಟು ದೂರ ಇದೆ ಭಾರತದ ಕಡಲ ತೀರದ ಪ್ರದೇಶದಿಂದ ಅಂತ ಹೇಳಿದ್ರೆ, 700 ನಾಟಿಕಲ್ ಮೈಲ್ಸ್ ದೂರದಲ್ಲಿದೆ. ಸೊ ಭಾರತದ ಮಧ್ಯಭಾಗದಿಂದ ಹಿಡಿದು ಆಗ್ನೇಯ ಪ್ರದೇಶದವರೆಗೂ ಇದು ವಿಸ್ತರಣೆ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಭಾರತಕ್ಕೆ ನಮ್ಮದಾಗಿರೋ ಕಾರಣದಿಂದ ನಮ್ಮ ವಿಶೇಷ ಆರ್ಥಿಕ ವಲಯ ಕೂಡ ಹೆಚ್ಚಾಗಿ 3 ಲಕ್ಷ ಚದರ ಕಿಲೋಮೀಟರ್ ವಿಶೇಷ ಆರ್ಥಿಕ ವಲಯವನ್ನು ಇದ್ದು ನಮಗೆ ಈ ಪ್ರದೇಶದಲ್ಲಿ ಹೈಡ್ರೋಕಾರ್ಬನ್ ನಿಕ್ಷೇಪಗಳು ಹೆಚ್ಚಾಗಿ ಕಂಡುಬರುತ್ತೆ. ಇನ್ನು ಈ ದ್ವೀಪದ ಒಂದು ವಿಶೇಷತೆ ಮತ್ತೊಂದೇನೆಂದರೆ, ಈ ಮಲಕ್ಕಾ ಸ್ಟ್ರೈಟ್ ಜಲಸಂಧಿ ಅಂತ ಕರಿತೀರ, ಮಲಕ್ಕಾ ಜಲಸಂಧಿ. ಈ ಮಲಕ್ಕಾ ಜಲಸಂಧಿ ಭಾಳ ಹತ್ತಿರ ಇದೆ ಈ ಪ್ಲೇಸ್ಗೆ. ಯಾಕೆ ಮಲಕ್ಕಾ ಜಲಸಂಧಿ ಅಷ್ಟು ಪ್ರಾಮುಖ್ಯತೆ ಅಂತ ಹೇಳಿದ್ರೆ, ಪ್ರತಿ ವರ್ಷ ಮೋರ್ ದ್ಯಾನ್ 90,000 90,000ಕ್ಕಿಂತ ಹೆಚ್ಚು ವ್ಯಾಪಾರಿ ಹಡಗುಗಳು ಈ ಪ್ರದೇಶದಲ್ಲಿ ಮೂವ್ ಆಗುತ್ತಂತೆ. ಆಮೇಲೆ ಪ್ರಪಂಚದ ಒಟ್ಟು ಸರಕು ಸಾಗಾಣಿಕೆಯಲ್ಲಿ 30% ಈ ಜಲಸಂಧಿಯ ಮೂಲಕ ಹಾದು ಹೋಗುತ್ತೆ. ಸೊ ಅದಕ್ಕೋಸ್ಕರ ಇದು ಇಂಟರ್ನ್ಯಾಷನಲಿ ಕೂಡ ಅತ್ಯಂತ ಪ್ರಮುಖವಾದಂಥ ಒಂದು ಪ್ರದೇಶದ ಬಳಿ ಇದೆ ಅಂತ ಹೇಳ್ಬೋದು. ಇಷ್ಟೇನಾ? ಖಂಡಿತ ಅಲ್ಲ. ಈ ಈಶಾನ್ಯ ಏಷ್ಯಾದ ರಾಷ್ಟ್ರಗಳಾದ ಮಯನ್ಮಾರ್, ಥಾಯ್ಲ್ಯಾಂಡ್, ಇಂಡೋನೇಷ್ಯಾ ಮತ್ತು ಬಾಂಗ್ಲಾದೇಶಕ್ಕೆ ಕೂಡ ಹತ್ತಿರವಾಗಿರುವಂಥ ಪ್ರದೇಶ ಆಗಿದ್ದು, ಒಂದು ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರಕ್ಕೆ ಇದನ್ನು ಸಂಚಾರಕ್ಕೂ ಕೂಡ ಹೆಚ್ಚು ಪೂರಕವಾಗಿರುವಂಥ ಪ್ರದೇಶ ಅಂತ ಇದನ್ನು ಪರಿಗಣಿಸ್ಬೋದು. ಇನ್ನು ಭಾರತಕ್ಕೆ ಈ ವಿಚಾರದಲ್ಲಿ ಸವಾಲುಗಳಿಲ್ವಾ? ಖಂಡಿತವಾಗ್ಲೂ ಸವಾಲುಗಳಿದೆ. ಮೊದಲನೇದಾಗಿ ಚೀನಾ ಗಣನೀಯವಾಗಿ ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸ್ಕೊತಾ ಇದೆ. ಸೊ ಭಾರತ ಏನಾದರೂ ಸಕ್ರಿಯವಾಗಿ ಚೀನಾಗೆ ಐ ಟು ಐ ನಾವು ನೋಡಬೇಕು ಅಂತ ಹೇಳಿದ್ರೆ, ಭಾರತ ಕೂಡ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪನ ಅಭಿವೃದ್ಧಿಪಡಿಸಬೇಕು. ಇನ್ನು ಎರಡನೇದು, 75 ಇಯರ್ಸ್ ಆದರೂ ಕೂಡ ಇಲ್ಲ ಪ್ರಸ್ತುತ ಅಂತ ಅಂದ್ಕೊಂಡಿದ್ರು, ಅಥವಾ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಇತ್ತು. ಒಟ್ಟಿನಲ್ಲಿ ಈ ಪ್ರದೇಶದ ಅಭಿವೃದ್ಧಿ ಸರಿಯಾದ ರೀತಿಯಲ್ಲಿ ಆಗಿರಲಿಲ್ಲ. ಆದರೆ ಹಣಕಾಸಿನ ಕೊರತೆ ಕೂಡ ಉಂಟಾಗಿರ್ಬೋದು ಅಂತಲೂ ಹೇಳ್ತಾರೆ. ಆದರೆ ಇತ್ತೀಚೆಗೆ ಈ ಪ್ರದೇಶ ತನ್ನ ಪ್ರಾಮುಖ್ಯತೆಯನ್ನು ಪಡ್ಕೋತಾ ಇದೆ. ಬಿಕಾಸ್ ಚೇಂಜಿಂಗ್ ಗ್ಲೋಬಲ್ ಡೈನಮಿಕ್ಸ್ ಅಂತ ಕರಿತೀವಿ. ಬದಲಾಗುತ್ತಿರುವ ಜಾಗತಿಕ ರಾಜಕೀಯ ವಿದ್ಯಮಾನಗಳಿಂದ ಇದು ಬಹಳ ಮುಖ್ಯವಾದಂಥ ಕೆಲಸ ಆಗುತ್ತೆ. ಆದರೆ ಪರಿಸರದ ಮೇಲೆ ದುಷ್ಪರಿಣಾಮ ಉಂಟಾಗೋ ರೀತಿಯಲ್ಲಿ ಮಾಡಬಾರ್ದು. ಇನ್ನು ಭಾರತದ ಭೂಪ್ರದೇಶದಿಂದ ಬಹಳ ದೂರ ಇದೆ ಇದು ಮುಖ್ಯ ಪ್ರದೇಶದಿಂದ. ಅದಕ್ಕೋಸ್ಕರ ಈ ಪ್ರದೇಶದಲ್ಲಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಕೂಡ ಸಮಸ್ಯೆ ಆಗ್ಬೋದು. ಇನ್ನು ನಾಲ್ಕನೇದು, ನಾನು ಈಗಾಗಲೇ ಹೇಳ್ದಂಗೆ ವಿವಿಧ ಬುಡಕಟ್ಟು ಜನರು ಈಗಲೂ ಕೂಡ ಶಿಲಾಯುಗದ ಕಾಲದಲ್ಲಿ ಹೇಗೆ ವಾಸವಾಗಿದ್ದರೋ ಅದೇ ರೀತಿ ವಾಸವಾಗಿ ಕೂಡ ಇದ್ದಾರೆ. ಸೊ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದಿರೋ ರೀತಿಯಲ್ಲಿ, ಬಯೋಡೈವರ್ಸಿಟಿಗೆ ಯಾವುದೇ ರೀತಿ ತೊಂದರೆ ಆಗದಿರೋ ರೀತಿಯಲ್ಲಿ ಅಭಿವೃದ್ಧಿಪಡಿಸಿದ್ರೆ ಆಗ ಸವಾಲುಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಮೆಟ್ಟಿ ನಿಂತಂತಾಗುತ್ತೆ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.